ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ಬ್ಯಾಂಕಾಕ್ನಲ್ಲಿ ಭೂಕಂಪ ನೈಸರ್ಗಿಕ ವಿಕೋಪದಿಂದ ಆಗಿದೆ. ಕನ್ನಡಿಗರು ಸುರಕ್ಷಿತವಾಗಿ ಬರ್ತಾರೆ. ಒಂದು ಗ್ಯಾರಂಟಿ ಫ್ರೀ ಅಂತಾರೆ, ಮತ್ತೊಂದು ಕಡೆ ಜನರಿಗೆ ಬರೆ ಹಾಕೋ ಕೆಲಸ ನಿತ್ಯ ನಡೆಯುತ್ತಿದೆ. ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ. ಆಡಳಿತ ನಿಯಂತ್ರಣ ಸಿದ್ದರಾಮಯ್ಯ ಕಳೆದುಕೊಂಡಿದ್ದಾರೆ. ಹಾಲಿನ ದರಕ್ಕಾಗಿ ಜನಸಾಮಾನ್ಯರಿಗೆ ಬರೆ ಹಾಕೋ ಬದಲು ನಿಮ್ಮ ಖಜಾನೆಯಿಂದಲೇ ನೇರವಾಗಿ ಸಂದಾಯ ಮಾಡಲಿ. ಜನಸಾಮಾನ್ಯರಿಗೆ ತೊಂದರೆ ನೀಡುವ ಕೆಲಸ ಸರ್ಕಾರ ಮಾಡುತ್ತಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಏನ್ ನಡೀತಿದೆ ನಡೆಯಲಿ. ಹೈಕಮಾಂಡ್ ವಾಪಸಾತಿ ಮಾಡೋ ಹಾಗಿದ್ರೆ ಮಾಡಲಿ. ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಎನ್ನುವುದು ನನ್ನ ಆಶಯ. ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರಗೆ ನೋಟಿಸ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕ್ರಮ ಆಗತ್ತೆ. ಹೈಕಮಾಂಡ್ ಜಾಣ್ಮೆ ಕ್ರಮಗಳನ್ನು ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳುತ್ತಿದೆ. ಬಿಹಾರ, ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಉತ್ತಮ ಆಡಳಿತವನ್ನ ಬಿಜೆಪಿ ನೀಡುತ್ತಿದೆ. ಹೀಗಾಗಿ ಇಂತಹ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಿನಲ್ಲಿರಬೇಕು ಎಂದರು. ಫ್ರೀ ಅಂತಾರೆ, ₹4 ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ದಾರೆ ಸರ್. ಅಲ್ಲದೆ ಒಟ್ಟು ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಒಂದು ಕಡೆ ಗ್ಯಾರಂಟಿ ಅಂತ ಹೇಳಿ ಆ ಯೋಜನೆ ಮುಖಾಂತರ ಫ್ರೀ ಕೊಡ್ತೀವಿ ಅನ್ನೋದು, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಬರೆ ಹಾಕುವಂಥ ಕೆಲಸ ದಿನನಿತ್ಯ ನಡೀತಾ ಇದೆ. ವಿದ್ಯುತ್ ದರ ಏರಿಕೆ ಇರ್ಬೋದು, ಆಮೇಲೆ ಹಾಲಿನ ದರ ಏರಿಕೆ ಇರ್ಬೋದು, ಈ ರೀತಿ ಮತ್ತು ಸಾರಿಗೆ ಸಂಸ್ಥೆಯ ದರ ಏರಿಕೆ ಇರ್ಬೋದು. ಈ ರೀತಿ ಪ್ರತಿ ಹಂತದಲ್ಲಿ, ಯಾಕಂದರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಸರ್ಕಾರವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಕಡೆ ಎಕ್ಸೈಸದ್ದು ಕಲೆಕ್ಷನು, ರೆವಿನ್ಯೂ ಕಲೆಕ್ಷನ್ ಟಾರ್ಗೆಟು ಜಾಸ್ತಿ ಮಾಡುವಂಥದ್ದು, ಅಂದರೆ ಇನ್ನೂ ಹೆಚ್ಚು ಕುಡೀರಿ ಅಂತ ಹೇಳಿ ಜನರಿಗೆ ಹೇಳುವಂಥದ್ದು. ಈ ರೀತಿ ಒಂದು ಸರ್ಕಾರದಲ್ಲಿ ಆಡಳಿತದಲ್ಲಿ ಬಿಗಿಯನ್ನು, ನಿಯಂತ್ರಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಮತ್ತು ಏನು ಆರ್ಥಿಕ ಎಕ್ಸ್ಪರ್ಟ್ಸ್ ಅಂತ ಎಂತಿದ್ರು, ಒಂದು ಬಜೆಟನ್ನು ಮಂಡನೆ ಮಾಡೋದ್ರಲ್ಲಿ ದಾಖಲೆಯನ್ನು ಮಾಡಿದ್ದಾರೆ. ಬಹುಶಃ ಅದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ನಡ್ಕೊತಾ ಇದ್ದಾರೆ. ಆರ್ಥಿಕ ಸಮತೋಲನವನ್ನು ಕಾಯ್ಕೊಂಡು ಹೋಗಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಬೇರೆ ಬೇರೆ ರೀತಿಯಲ್ಲಿ ಈಗ ನೀವು ಗ್ಯಾರಂಟಿ ಮುಖಾಂತರ ಫ್ರೀ ಕೊಡ್ತೀರಿ, ವಿದ್ಯುತ್ ಫ್ರೀ ಕೊಡ್ತೀರಿ, ಆಮೇಲೆ ಬಸ್ನಾಗ ಫ್ರೀಯಾಗಿ ಅಡ್ಡಾಡಿಸ್ತೀರಿ, ₹2,000 ಮಹಿಳೆಯರಿಗೆ ಕೊಡ್ತೀರಿ. ಹಾಗೆ ಇವತ್ತು ರೈತರಿಗೆ ನೀವು ನಿಮ್ಮ ಇದರಿಂದನೇ ಕೊಟ್ಬಿಡ್ರಲ್ಲ, ನಿಮ್ಮ ಖಜಾನೆಯಿಂದ ರೈತರಿಗೆ ಒಂದು ನಿಮ್ಮೊಂದು ಕ್ರೀಡೆ ಬರ್ತದೆ ನೀವು ಕೊಡೋದ್ರಿಂದ. ಹಾಲಿಂದ ಈಗ ಜನಸಾಮಾನ್ಯರ ಮೇಲೆ ಬರೆ ಹಾಕೋ ಬದಲಿ ರೈತರ ಸಲುವಾಗಿ ನೀವು ₹4 ದರ ಇರಿಸಿ ಅಂತಿರಲ್ಲ, ಆ ರೈತರಿಗೆ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಮತ್ತು ಅವರೇ ಚಾಲು ಮಾಡಿದ್ದವರು. ರೈತರಿಗೆ ಪ್ರೋತ್ಸಾಹಧನ ಅನ್ನುವಂಥದ್ದು ಅವರೇ ಚಾಲು ಮಾಡಿದ್ರು. ಯಡಿಯೂರಪ್ಪನವರು ಇದ್ದಾಗ ₹2 ಚಾಲು ಮಾಡಿದ್ರು ಅವರು. ಮುಂದಿನ ಸರ್ಕಾರ ಅದನ್ನು ನಡೆಸ್ಕೊಂಡು ಬಂದರು. ಹಾಗೆ ನೀವು ₹4 ಪ್ರೋತ್ಸಾಹಧನ ಕೊಡ್ರಿ ನಿಮ್ಮ ಬಜೆಟ್ನಿಂದ. ಜನಸಾಮಾನ್ಯರ ಮೇಲೆ ಯಾಕೆ ಬರ ಹಾಕ್ತೀರಿ? ರೈತರ ಕಾಳಜಿ ತೆಗೆದುಕೊಳ್ಬೇಕು. ಡೆಫಿನೆಟ್ಲಿ ರೈತರು ಒಳ್ಳೆಯ ವರಮಾನ ಆಗಬೇಕು. ಹಾಲು ಹೈನುಗಾರಿಕೆಯಿಂದ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೆ ಅದನ್ನು ನಿಮ್ಮ ಖಜಾನೆಯಿಂದ ಬರೆಸಲ್ರಿ. ಇಲ್ಲೆಲ್ಲ ಮಾಡಕತ್ತೀರ, ದರ ಇದರದ್ದು ಬಸ್ ಫ್ರೀ ಕೊಟ್ಟಿದ್ದೀರಿ, ವಿದ್ಯುತ್ ಫ್ರೀ ಕೊಟ್ಟಿದ್ದೀರಿ, ₹2,000 ಕೊಡ್ತಾ ಇದ್ದೀರಿ. ಆಯ್ತು, ಹಂಗಾರೆ ಇದನ್ನೊಂದು ಮಾಡಿಬಿಡಲ್ಲ. ಯಾಕೆ ಇದನ್ನು ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದು ಭಾಳ ದೊಡ್ಡದಾದಂಥದ್ದು ಒಂದು ಹೊಡೆತ ಜನಸಾಮಾನ್ಯರಿಗೆ. ಇದರಿಂದ ಸಿಲುಕಿ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಇದನ್ನು ಪ್ರೊಟೆಸ್ಟ್ ಮಾಡ್ತದೆ. ತಕ್ಷಣ ಈ ಬೆಲೆ ಏರಿಕೆ ಅನ್ನುವಂಥದ್ದನ್ನು ವಾಪಸ್ ತೆಗೆದುಕೊಡ್ರಿ, ಅಥವಾ ನಿಮ್ಮ ಖಜಾನೆಯಿಂದ ಭರಣ ಮಾಡಿರಿ. ಜನಸಾಮಾನ್ಯರ ಮೇಲೆ ಇದ್ರ ಬಗ್ಗೆ ಭಾರ ಹಾಕಬೇಡ್ರಿ ಅಂತ ಹೇಳ್ತೇನೆ. ಈಗ ಯತ್ನಾಳ್ ಅವರಿಗೆ ಒಂದು ಪರವಾಗಿನ ಅದನ್ನು ವಾಪಸ್ ತಗೋಬೇಕಂತೇಳಿ ಒಂದಿಷ್ಟು ನೋಡೋಣ ಏನೇನು ನಡೀತದೆ. ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದೇವೆ. ಆ ಡಿಸಿಪ್ಲಿನ್ದಲ್ಲಿ ನಾವು ಹೋಗಬೇಕಾಗಿದೆ. ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ ತಗೊಳ್ಳಿ, ಅದು ಅವ್ರು ಬಿಟ್ಟಂಥ ವಿಚಾರ. ಪಕ್ಷಕ್ಕೇನು ಲಾಸ್ ಆಗುತ್ತೆ ನೋಡ್ರಿ, ಇದು ಈ ಬಗ್ಗೆ ನಾನು ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನಾಗುತ್ತೆ ನೋಡೋಣ, ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ತೀರ್ಮಾನ ತಗೊಂಡಿರ್ತಾರೆ. ಹೀಗಾಗಿ ಮತ್ತು ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ಬೇಕು ಅನ್ನುವಂಥದ್ದು ನಮ್ಮದೊಂದು ಆಸೆ. ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡಿಕೊಂಡು ಪಕ್ಷವನ್ನು ಕಟ್ಟಬೇಕು, ಪಕ್ಷ ಇನ್ನೂ ಎಷ್ಟು ಬಲಾಢ್ಯ ಆಗಬೇಕನ್ನೋದು ನಮ್ಮದೆಲ್ಲ ಆಸೆ. ಅದಕ್ಕೆಲ್ಲ ಅವಕಾಶವನ್ನು ಕೊಟ್ಟರು. ಅದಾದಮೇಲೆ ಹಿಂಗಾಗಿದೆ. ಅದಕ್ಕೆ ಅದನ್ನು ಮರುಪರಿಶೀಲನೆ ಮಾಡುವಂಥದ್ದು, ಮತ್ತೊಂದು ಅದರ ಇಂಪ್ಯಾಕ್ಟು, ಈಗ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರೆ. ಅವನ್ನೆಲ್ಲ ನೋಡಿಕೊಂಡು ಮುಂದೆ ನಿರ್ಧಾರ ಕೈಗೊಳ್ಳೋದು. ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗೋದೇ ಇಲ್ಲ. ಈಗ ಅವರ ಹೇಳಿಕೆ ಮತ್ತೊಂದಕ್ಕೆ ನಾನು ಕಮೆಂಟ್ ಮಾಡಲಿಕ್ಕೆ ಪಂಚಮಸಾಲಿ ಸ್ವಾಮೀಜಿಗಳು ಅವ್ರ ಪರವಾಗಿ ಇದು ಮಾಡ್ತಾರೆ. ಅದ್ರ ಬಗ್ಗೆ ಅದಕ್ಕೆ ವರಿಷ್ಠರು ಎಲ್ಲ ಗಮನ ಹರಿಸಿದ್ದಾರೆ, ಸಮಾಜ ನೋಡ್ತಾ ಇದ್ದಾರೆ ಅಷ್ಟೇ. ಇನ್ನೊಂದು ಕಡೆ ಸರ್, ಈ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಪಕ್ಷದ ಒಳಗೆ ಇದ್ಕೊಂಡೇ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದಕ್ಕೆ ಮತ್ತೆ ಈಗ ನೋಟಿಸ್ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಮುಂದೇನು ಕ್ರಮ ತೆಗೆದುಕೊಂಡು ವಿ ಹ್ಯಾವ್ ಟು ವೇಟ್. ರೇಣುಕಾಚಾರ್ಯ ಮತ್ತಿತರ ಹರೀಶ್ ಅವರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಾವೊಂದು ಇನ್ನೂ ಹಲವಾರು ಬಾರಿ ಹೇಳಿದ್ದೀನಿ,
ವರಿಷ್ಠರು ಎಲ್ಲವನ್ನು ಗಮನ ಹರಿಸ್ತಾರೆ. ಯಾವುದೇ ಸಮಯ ಬಂದಾಗ ಅದ್ರ ಬಗ್ಗೆ ಕ್ರಮ ಕೈಗೊಂತಾರೆ ಅಷ್ಟೇ. ಬಟ್ ಲೇಟ್ ಆಯ್ತು ಅಂತ ಅನ್ಸುತ್ತಾ ಯತ್ನಾಳ್ ವಿಚಾರ? ನೋಡ್ರಿ, ಒಂದು ನಮ್ಮ ಹೈಕಮಾಂಡು ಈಗ ಭಾಳ ಒಂದು ಜಾಣತನದಿಂದ ಪ್ರದರ್ಶನ ಮಾಡ್ತಾ ಇದೆ. ಅವರದೇ ಅವ್ರದ್ದು ಒಂದು ಲೆಕ್ಕಾಚಾರ ಇರ್ತದೆ, ಅದ್ರ ಮೇಲೆ ಮಾಡಿದ್ದಾರೆ. ನೋಡ್ರಿ ಏನು ಮತ್ತು ನೋಡ್ರಿ, ಈಗ ನೋಡ್ರಿ ಯಾಕೆ ಹೈಕಮಾಂಡ್ ಜಾಣತನದ ನಿರ್ಧಾರಗಳು ಯಾಕೆ ಕೈಕೊಂತಾರೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ ಈಗ ಅಣ್ಣಾ ಡಿ ಎಮ್ ಕೆ ಕೂಡ ಅಲಯನ್ಸ್ ಮುರಿದು ಹೋಗಿತ್ತು. ಈ ಮತ್ತು ಅಣ್ಣಾ ಡಿ ಎಮ್ ಕೂಡ ಅಲಯನ್ಸ್ ಮುಂದುವರಿಯುವಂಥ ಒಂದು ಪ್ರಯತ್ನ ನಡೀತಾ ಇದೆಯಲ್ಲ, ಅದಕ್ಕೆ ಜಾಣ್ಮೆಯ ಕ್ರಮಗಳನ್ನು. ಈ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಪರಿಸ್ಥಿತಿ ಕಾಂಗ್ರೆಸ್ಸದ್ದು? ಪೂರ್ತಿ ಡೌನ್ ಅಂತದ, ಪೂರ್ತಿ ನೆಲಸಮ ಆಗ್ತಾ ಇದೆ. ಇನ್ನೊಂದು 2-3 ರಾಜ್ಯದಲ್ಲಿ ಉಳಿದಾವೆ ಅಷ್ಟೇ, ತೆಲಂಗಾಣ ಮತ್ತು ಕರ್ನಾಟಕ, ಇನ್ನೊಂದು ರಾಜ್ಯದಲ್ಲಿ ಇದೆ. ಯಾವಾಗ ಏನಾಗ್ತದೆ ಹೇಳಕ್ಕೆ ಕಾಂಗ್ರೆಸ್ಸದ್ದು. ಈಗ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ರಾಜ್ಯದಲ್ಲಿ, ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಅಲಯನ್ಸ್ ಪಾರ್ಟಿ ಸರ್ಕಾರ ನಡೆಸ್ತದೆ. ಈಗ ಬರುವಂಥ ದಿವಸಗಳಲ್ಲಿ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ. ಆಮೇಲೆ ತಮಿಳುನಾಡು ಇದೆ, ವೆಸ್ಟ್ ಬೆಂಗಾಲ್ ಇದೆ. ಎಲ್ಲಿವರೆಗೆ ಹೇಳಿದ್ರು ವೆಸ್ಟ್ ಬೆಂಗಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಲ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥದ್ದು ಅಲ್ಲಿ ಲೋಕಸಭಾ ಸದಸ್ಯರು. ನಾನಲ್ಲಿ ಪಾರ್ಲಿಮೆಂಟ್ ಇದ್ದಾಗ ಅಲ್ಲಿ ವೆಸ್ಟ್ ಬೆಂಗಾಲದ MP ಗಳು ಸಿಕ್ಕಾಗ ಅವ್ರು ಕೂಡ ಮಾತಾಡಿದಾಗ ಅವ್ರು ಹೇಳ್ತಾರೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ವೆಸ್ಟ್ ಬೆಂಗಾಲ್ದಾಗ. ಅಂದರೆ ಈ ಜಾಣ್ಮೆಯ ನಿರ್ಧಾರಗಳನ್ನು ಕೈಗೊಂಡಿದ್ದರಿಂದ ಹೈಕಮಾಂಡು ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತಾ ಇದ್ದೇವೆ ಮತ್ತು ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ. ದಿಲ್ಲಿಯಲ್ಲಿ ಕೇಂದ್ರ ಸರ್ಕಾರ ಇವೆಲ್ಲ ಇಂಪ್ಯಾಕ್ಟ್ ಆಗಿ ನಾವು ಚುನಾವಣೆಯಲ್ಲಿ. ಅವರು ಸನ್ನೆ JM ಸಿದ್ದೇಶ್ವರ ಮನೆಯಲ್ಲಿ ಸಭೆ ಆಗಿದೆ. ರಮೇಶ್ ಜಾರಕಿಹೊಳಿ ಪಕ್ಷಕ್ಕೆ ಕರೀತಿರೋದು. ಇನ್ನೊಂದು ಹರೀಶ್ ಹೇಳ್ತಾರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗೋದು ಚರ್ಚೆ ಇದಾಗಲೇಬೇಕು. ನನಗೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆನ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಒಬ್ಬರು ಅಧ್ಯಕ್ಷ ಇದ್ದಾರೆ, ಆ ಪೋಸ್ಟಿನ ಖಾಲಿ ಇಲ್ಲ, ಮುಂದೆ ಚುನಾವಣೆ ಆಗಬೇಕಾಗಿದೆ. ವರಿಷ್ಠರು ಏನು ನಿರ್ಧಾರ ಎಲ್ಲ ವರಿಷ್ಠರ ನಿರ್ಧಾರ ಮೇಲೆ ನಡೆಯುವಂಥದ್ದು. ಅದಕ್ಕೆ ಇವಾಗ ಜಗದೀಶ್ ಶೆಟ್ಟರ್ ನಾ ಏನೇ ಹೇಳಿದ್ರು ಅದ್ರದ್ದು ಪರಿಣಾಮ ಏನಿರೋದಿಲ್ಲ. ವರಿಷ್ಠರು ತಮ್ಮದೇ ಆದಂಥ ನಿರ್ಧಾರ ಇರ್ಬೋದು, ಅವ್ರು ತಮ್ಮದೇ ಆದಂಥ ರೀತಿಯಲ್ಲಿ ನಿರ್ಧಾರಗಳು ಕೈಗೊಳ್ತಾರೆ. ಅದಕ್ಕೆ ಅವ್ರಿಗೆ ಬಿಟ್ಟಂಥ ವಿಚಾರ. ಈಗ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿಯಾದ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ. ನೋಡ್ರಿ, ಒಬ್ಬರ PW ಮಿನಿಸ್ಟರ್ ಅವರು ಕೇಂದ್ರ ಸಚಿವರನ್ನು ಭೇಟಿಯಾಗೋದು ಸಹಜ. ನಾನು ಹಿಂದೆ RDPR ಮಿನಿಸ್ಟರ್ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ, ಆವತ್ತು UPA ಸರ್ಕಾರ ಇತ್ತು. UPA ಸರ್ಕಾರದಲ್ಲಿದ್ದಾಗ ಅಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಬರ್ತಿದ್ದೆ. ಬೇರೆ ಬೇರೆ ನಮ್ಮ ಕಾರ್ಯಕ್ರಮ, ಮತ್ತೊಂದು ಯೋಜನೆ ಅಥವಾ ಫೈಲ್ಗಳ ಮೂವ್ಮೆಂಟ್ ಸಲುವಾಗಿ ನಾನು ಅವಾಗ ಭೇಟಿಯಾಗಿದ್ದೆ UPA ಸರ್ಕಾರದಲ್ಲಿ. ಇವನ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಭೇಟಿಯಾಗಿದ್ದು ನಾನು ಒಬ್ಬ ಮುಖ್ಯಮಂತ್ರಿ ಇದ್ದಾಗ, ಅಥವಾ RDPR ಮಿನಿಸ್ಟರ್ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ. ಇದು ಸಹಜವಾದಂಥ ಪ್ರೊಸೆಸ್ ಇದು. ಅದಕ್ಕೆ ಅದನ್ನು ನಾವು ರಾಜಕೀಯ ಹಿನ್ನೆಲೆಯಿಂದ ಅವ್ರು ಭೇಟಿಯಾಗಿದ್ದಾರೆ ಅಂತ ನಾವು ಅನ್ನಲಿಕ್ಕೆ ಬರೋದಿಲ್ಲ. ಕುಮಾರಸ್ವಾಮಿ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್, ಹೀಗಾಗಿ ಅವ್ರು ಭೇಟಿಯಾಗಿದ್ದು ಸಹಜ ನ್ಯಾಚುರಲ್ ಪ್ರೊಸೆಸ್. ಜೊತೆಗೆ ದೇವೇಗೌಡರನ್ನು ಭೇಟಿಯಾಗಿದ್ದಾರೆ. ದೇವೇಗೌಡರು ಹಿರಿಯ ನಾಯಕರು. ನಾನು ದೇವೇಗೌಡರು ನಡಕ್ಕೆ ಭೇಟಿಯಾಗಿದೆ ಪಾರ್ಲಿಮೆಂಟ್ನಲ್ಲಿ. ಅದು ಫೋಟೋ ಹಾಕೊಂಡಿಲ್ಲ ಅಷ್ಟೇ, ಅದರ ಇದು ತಪ್ಪಿದೆ. ಅವ್ರು ಹಿರಿಯ ರಾಜಕಾರಣಿಗಳು ದೇವೇಗೌಡರು. ಸದ್ಯದ ಬೆಳವಣಿಗೆ, ಯಾಕಂದ್ರೆ ಈಗ ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಇವೆಲ್ಲ ಬೆಳವಣಿಗೆಗಳ ನಂತರ ಭೇಟಿಯಾಗಿರೋದು ಅತ್ಯಂತ. ಅದಕ್ಕೆ ನಾವೊಂದು ಹೇಳ್ತೀನಿ, ಓವರಾಲ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ. ಫೈಟಿಂಗ್ ಜೋರು ನಡೀತಾ ಇದೆ. ಪ್ರಾಕ್ಸಿ ವಾರ್, ತಮ್ಮ ಕ್ಲೋಸ್ ಇದ್ದಂಥ ಶಾಸಕರು, ಕ್ಲೋಸ್ ಇದ್ದಂಥ ಸಚಿವರ ಮುಖಾಂತರ, ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವಂಥದ್ದು, ಅವ್ರ ಮುಖಾಂತರ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು ಇದು ಸಹಜವಾಗಿ ನಡೀತಾ ಇದೆ. ಇದು ಫೈಟಿಂಗ್ ಕಾಂಗ್ರೆಸ್ನಲ್ಲಿರುವಂಥ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಬೇಕೋ ಬೇಡ, DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕೋ ಬೇಡ, ಇದು ನಡೆಯೋದು. ಅಥವಾ ಇವರಿಬ್ಬರು ಬೇಡ ಅಂದರೆ ಮತ್ತೊಬ್ರು ಯಾರು ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ. ಹೀಗಾಗಿ ಇದೇನು ಪ್ರಾಕ್ಸಿ ವಾರ್ ನಡೆಯೋದಲ್ಲ, ಇದು ಕೊನೆಗೆ ಎಲ್ಲಿ ಅಂತಿಮ ಇಲ್ಲಿ ಬರ್ತದೆ ಅಂದರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅಷ್ಟೇ. ಅಲ್ಲ, ಅದಕ್ಕೆ ಪೂರಕವಾಗಿ ಏನಾದ್ರು ಭೇಟಿಯಾಗಿದ್ದಾರೆ ಅಂತ ಅಲ್ಲ, ಅದನ್ನು ಅವ್ರು ಹೇಳಬೇಕು. ಯಾಕಂದ್ರೆ ನಾ ಅಲ್ಲಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ನಡೆದಂಥ ಮಾತುಕತೆ, ಅದರಲ್ಲಿ ನಾ ಪಾರ್ಟಿ ಇಲ್ಲ, ಅದಕ್ಕೆ ನನಗೇನು ಗೊತ್ತಾಗಬೇಕು. ಒಂದು CM ಹಿಂದಿಂತು ರಾಜನಿಗೆ ಸತೀಶ್ ಜಾರಕಿಹೊಳಿ ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಒಂದು ಪ್ರಾಕ್ಸಿ ವಾರ್ ಅಂತ ನಾ ಹೇಳಿದ ಅರ್ಥನೇ ಅದು. ಮುಖ್ಯಮಂತ್ರಿಗಳು ಏನೂ ಮಾತಾಡ್ತಾ ಇಲ್ಲ. DK ಶಿವಕುಮಾರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರೇನು ಹೇಳ್ತಾ ಇಲ್ಲ. ಅವರು ಹಿಂಬಾಲಕರಾದ ಶಾಸಕರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತೇಳಿ. ಈಗ ಸಿದ್ದರಾಮಯ್ಯನವರು ಮುಂದುವರಿಬೇಕಂತಾರೆ, ಅವ್ರಿಗೆ ಕ್ಲೋಸ್ ಇರುವಂಥ ಏನು ಸರ್ಕಲ್ ಇದೆ, ಅವ್ರು ಹೇಳ್ತಾರೆ ಸಿದ್ದರಾಮಯ್ಯರು 5 ವರ್ಷ ಮುಖ್ಯಮಂತ್ರಿ ಅಂತೇಳಿ. ಹೀಗಾಗಿ ಅದರದ್ದು ಏನು ಫೈಟಿಂಗ್ ಇದೆಯಲ್ಲ, ಅದ್ರ ರಿಸಲ್ಟ್ ಏನದ ಕೊನೆಗೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಇವತ್ತಿಲ್ಲ ನಾಳೆ ಯಾವಾಗಾದರೂ ಕೊಲ್ಯಾಪ್ಸ್ ಆಗ್ಬೋದು, ಎನಿ ಟೈಮ್. ಸರಿ, ಫಸ್ಟ್ ಹನಿ ಟ್ರ್ಯಾಪ್ ಅಂತಂದ್ರು, ಆಮೇಲೆ ಈಗ ಕೊಲೆ ಆರೋಪದಡಿ ಪ್ರಕರಣ ದಾಖಲಾಗಿರುತ್ತೆ. ಈಗ ಅವ್ರ ಮಗ ಹೋಗಿ ಕೊಲೆ ಸಂಚು. ಅದಕ್ಕೆ ಇದು ನೋಡ್ರಿ, ಇದು ಏನಾಗಿದೆ ಒಟ್ಟು ಸಮಸ್ಯೆ. ಅದರಲ್ಲಿ ಹನಿ ಟ್ರ್ಯಾಪದ್ದು ಭಾಳಷ್ಟು ಒಳಗಿನ ವಿಚಾರಗಳು ಇದ್ದಾವೆ. ಅದು ಮುಖ್ಯಮಂತ್ರಿಗೆ ಗುರ್ತಿದೆ, DK ಶಿವಕುಮಾರ್ ಗುರ್ತಿದೆ.
ಅದನ್ನು ಬಹಿರಂಗ ಮಾಡಿದರೆ ಏನಾಗ್ತದೆ, ಎನ್ಕ್ವೈರಿ ಆದರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ, ಆಗದೇ ಇದ್ರೆ ಏನಾಗ್ತದೆ ಎಲ್ಲವನ್ನೂ ವಿಚಾರ ಮಾಡಿಕೊಂಡು ಈಗ ರಾಜೇಂದ್ರನ ಮಗ ರಾಜೇಂದ್ರ ಅವ್ರು ಮೊದಲು ಹನಿ ಟ್ರ್ಯಾಪ್ ಅಂತಂದರು, ಈಗ ನಂಗೆ ಕೊಲೆ ಬೆದರಿಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಏನಾಗತ್ತೆ, ಡೇ ಬೈ ಡೇ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತವೆ. ಇವತ್ತು ರಾಜಣ್ಣವರು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಅಂತ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡಬೇಕಲ್ಲ ತಕ್ಷಣ. ಇವತ್ತು ಏನು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು. ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆತಂದರೆ ಇಮಿಡಿಯೇಟ್ಲಿ ಸಡನ್ನಾಗಿ ಆ್ಯಕ್ಷನ್ ಆಗಬೇಕು, ಕಂಪ್ಲೇಂಟ್ ಫೈಲ್ ಆಗಬೇಕು. ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ಮದಲ್ಲಿ ಏನೋ ಒಂದು ವೀಕ್ನೆಸ್ ಅದ ಅಂತ ಅರ್ಥ ಆಗ್ತದೆ. ನೀವು 4-5 ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರ ಅಂತಂದರೆ ನಿಮಗೂ ಎಲ್ಲ ಮೈನಸ್ ಪಾಯಿಂಟ್ಸ್ ಅದಾವೆ. ಅದಕ್ಕಾಗಿ 10 ಸಲ ವಿಚಾರ ಮಾಡಿ ಒಂದೇನೋ ಒಂದು ಪರ್ಮಿಷನ್ ಕಡೆ ಕಂಪ್ಲೇಂಟ್ ಯಾರ ಕಡೆ ಕೊಡಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ಇರ್ತಾರೆ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅದು ಬಿಟ್ಟು ಎಲ್ಲಿ ಕೊಡ್ತೀರಿ, ಹೋಮ್ ಮಿನಿಸ್ಟ್ರಿಗೆ. ಹಂಗೆ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾರು ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಅವ್ರು ಅಲ್ಲಿ ಫಾರ್ವರ್ಡ್ ಮಾಡಬೇಕು. ಇದೆಂಥ ಪದ್ಧತಿ ಇದು? ಒಬ್ಬ ಮಿನಿಸ್ಟ್ರಿಗೆ ಇದ್ದಂಥವ್ರಿಗೆ ಈ ಪ್ರೊಸೀಜರ್ ಗುರ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ. ಇದನ್ನು ಮುಚ್ಚಿ ಹಾಕುವಂಥದ್ದಾಗಲಿ ಹನಿ ಟ್ರ್ಯಾಪು, ಅಥವಾ ಹನಿ ಟ್ರ್ಯಾಪು ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಅದ, ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು, ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ 100% ಈ ಹನಿ ಟ್ರ್ಯಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯ್ತಿದ್ದು. ಅಲ್ಲಿ ದಿಲ್ಲಿಯಲ್ಲಿದ್ದಾಗೂ ಅಲ್ಲಿಗೆ ಪಾರ್ಲಿಮೆಂಟ್ಲಿ ಹೋಗಲಿ ಅಥವಾ ನಮ್ಮ ಕರ್ನಾಟಕ ಭವನದಲ್ಲಿ ಬಂದು ಅದನ್ನೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರು ಸತಿ ನಂಗಲ್ಲಿ. ಹೀಗಾಗಿ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯಿತು. ಆ ಹಿನ್ನೆಲೆಯಲ್ಲಿ ಇದ್ರ ಹನಿ ಟ್ರ್ಯಾಪದ್ದು ಏನದ ಇನ್ರೋಡ್ಸ್ ಹೋದರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ. ಇದೇನು ಯಾವುದೂ ಕೇಸ್ ಹೊರಗೆ ಬರೋದೇ ಇಲ್ಲ, ತಿಳ್ಕೊಂಬಿಡ್ರಿ. ಮತ್ತು ಹಿಂದಕ್ಕೆಲ್ಲ ಯಾವ್ಯಾವ ಹನಿ ಟ್ರ್ಯಾಪದ್ದು ಆಗ್ಯಾವಲ್ಲ, ಯಾವ ಹೊರಗೆ ಬಂದವನು ಆ ಸಂತ್ರಸ್ತ ಮಹಿಳೆಯರು ಯಾರು ಹೆಸರು ಹೊರಗೆ ಬಂದು ಅಥವಾ ಅವ್ರ ಕಂಪ್ಲೇಂಟ್ ಮುಂದುವರಿಸಿ ಯಾರಿಗೆ ಶಿಕ್ಷೆ ದಂಡ ಜೈಲುವಾಸ ಆತನು ಇಲ್ಲ. ಇದನ್ನು ಹಂಗೆ ಮುಚ್ಚಿ ಹಾಕ್ತಾರೆ ಅಷ್ಟೇ. ಸರ್ ಓವರಾಲ್ ಇದು ಡಿ ಕೆ ವೀಕ್ ಮಾಡಲಿಕ್ಕೆ ಮಾಡ್ತಿದ್ದಾರೆ ಅಂತ ನಾ ಹೇಳಿದ್ರೆ ಡಿ ಕೆ ಅವರು ವೀಕ್ ಆಗ್ತಾರೋ ಸಿದ್ದರಾಮಯ್ಯ ವೀಕ್ ಆಗ್ತಾರೋ, ಇಬ್ಬರಿಗೆ ವಾರ್ ನಡೀತಾ ಇದೆ. ಅಧಿಕಾರದ ಸಲುವಾಗಿ ಇಬ್ಬರ ನಡುವೆ ವಾರ್ ನಡೀತಾ ಇದೆ. ಅದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಯಾರು ವೀಕ್ ಆಗ್ತಾರೋ ಅದು ಕಾಂಗ್ರೆಸ್ ಬಿಟ್ಟಂಥ ವಿಚಾರ. ಡಿ ಕೆ ಅವರು ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮಗೇನಾಗೋದೈತಿ, ಸಿದ್ದರಾಮಯ್ಯ ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮ್ಮ ಬಿ ಜೆ ಪಿಗೆ ಏನಾಗೋದೈತಿ, ನಮ್ಮ ಪಾರ್ಟಿ ನಾವು ಸ್ಟ್ರೆಂಥನ್ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಇಮೇಜ್ ಉಳಿದಿಲ್ಲ, ಆಡಳಿತದಲ್ಲಿ ಬಿಗಿ ಆಡಳಿತ ಹೋಗ್ಬಿಟ್ಟಿದೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದ್ದರೂ ಅಷ್ಟೇ ಇಲ್ದ್ರೂ ಅಷ್ಟೇ ಒಂದು ರೀತಿಯಿಂದ ಇದು ಡೆಡ್ ಅಂತಂತ ಸತ್ತು ಹೋಗಿದೆ ಈ ಸರ್ಕಾರ. ಕೋಮಾ ಸ್ಥಿತಿಗೆ ಬಂದು ಈಗ ಡೆಡ್ ಆಗುವಂಥ ಪರಿಸ್ಥಿತಿ ಬಂದದ, ಈಗ ಸತ್ತು ಹೋಗಿದೆ, ಈಗ ಏನು ಉಳಿದಿಲ್ಲ ಈಗ. ಹೀಗಾಗಿ ಅದು ಅಂತಿಮ ಯಾತ್ರೆ ಮಾಡಬೇಕಾಗಿದೆ ಅಷ್ಟೇ. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸರ್ಕಾರದ ಪ್ರಮುಖರು ಇದಾರೆ ಅಂತ ಅನ್ಸುತ್ತೆ ಸರ್. ಇದನ್ನೆಲ್ಲ ಬೆಳವಣಿಗೆ ನೋಡ್ರಿ, ಇದ್ದಾರದಕ್ಕೆ ಅದನ್ನ ಮುಚ್ಚಿ ಹಾಕುವಂಥ ಕೆಲಸ. ಯಾರೋ ಒಬ್ರು ಜನಸಾಮಾನ್ಯರು ಮತ್ತೊಬ್ರು XYZ ಇದ್ರೆ ಇಷ್ಟೊತ್ತಿಗೆ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರದ ಅರೆಸ್ಟ್ ಮಾಡಿ ತೊಗೊಂಬಂದ್ಬಿಡ್ತಿದ್ರು. ಈಗ ಯಾರನ್ನ ಅರೆಸ್ಟ್ ಮಾಡಕ್ಕೆ ಹೋದ್ರೆ ಅವ್ರ ಬಾಯಿಂದ ಏನು ಬರ್ತಾವೆ ಗುರ್ತಿಲ್ಲ, ಹೊರಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಗುರ್ತಿಲ್ಲ. ಆ ಹೆದರಿಕೆ ಇದೆ. ಅದಕ್ಕೆ ಭಾಳ ದೊಡ್ಡ ವ್ಯಕ್ತಿಗಳು ಈ ಹನಿ ಟ್ರ್ಯಾಪ್ನಲ್ಲಿ ಇರುವುದರಿಂದ ಅವ್ರ ಹೆಸರು ಹೊರಗೆ ಬರಬಾರ್ದು ದೃಷ್ಟಿಯಿಂದ, ಅವ್ರ ವೀಕ್ನೆಸ್ ಹೊರಗೆ ಬರಬಾರ್ದು ದೃಷ್ಟಿಯಿಂದ ಇದನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾದಂಥ ಒಂದು ತಂತ್ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತದೆ. ಬೇರೆ ಏನೇ ಹೇಳಿದರೆ ಓಕೆ ಸರ್, ಥ್ಯಾಂಕ್ ಯು.